ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಲೋಕ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತಲೇ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ 2025 ಫಸ್ಟ್ ವ್ಲಾಗ್ ಆಗಿರುತ್ತೆ. ಹಾಗೆ ಎಲ್ಲರೂ ಹೊಸ ವರ್ಷನ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ? ನಾವಂತೂ ಸಿಂಪಲ್ಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಇನ್ನು ಈ ವ್ಲಾಗು ವೈಕುಂಠ ಏಕಾದಶಿ ದಿನದ್ದು ಇದು. ಸೊ ಬೆಳಗ್ಗೆ ನಾನು ಬೇಗನೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ 3:30ಗೆಲ್ಲ ಎದ್ದಿದ್ದೆ. ನಾನು ಫಸ್ಟು ನಾನು ಮಾಡೋದೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಸುಪ್ರಭಾತ ಹಾಕ್ಬಿಡ್ತೀನಿ. ಬಿಕಾಸ್ ಆ ಥರ ಒಂದು ಡಿವೈನ್ ಸಾಂಗ್ಸ್ ಹಾಕ್ಕೊಂಡು ಕೇಳ್ತಾ ಇದ್ದರೆ ಒಂಥರ ಪೂಜೆ ಮಾಡುವಾಗ ಒಂಥರ ಒಂದು ಪಾಸಿಟಿವ್ ಫೀಲ್ ಅನ್ನೋದು ಬರುತ್ತೆ ನನಗೆ. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ನಾನು ದೇವರ ಹಾಡುಗಳ್ನ ಹಾಕ್ಕೊತೀನಿ. ಇನ್ನು ಹಿಂದಿನ ದಿನವೇ ನಾನು ದೇವ್ರ ರೂಮಲ್ಲೆಲ್ಲ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟು ಫೋಟೋಗೂ ಅಷ್ಟೇ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ರಾತ್ರಿಯೇ. ಇನ್ನು ಕಳಸ ಮಾತ್ರ ಇಡಬೇಕಿತ್ತು. ಸೊ ಅದನ್ನು ಶುಕ್ರವಾರ ಬೆಳಗ್ಗೆ ಎದ್ದು ನಾನು ಕಳಸ ಎಲ್ಲ ರೆಡಿ ಮಾಡಿಕೊಂಡೆ. ನನ್ನ ಪ್ರಕಾರ 5:15 ಅಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು ಅಂತೇಳಿನೇ ಸ್ವಲ್ಪ ಬೇಗನೆ ಎದ್ದಿದ್ದೆ ಇವತ್ತು. ಯಾಕಂದರೆ ಈಗ ಧನುರ್ಮಾಸ ಆಗಿದ್ದರಿಂದ ಈ ವರ್ಷ ನಾನಿನ್ನೂ ದೇವಸ್ಥಾನಕ್ಕೂ ಸಹ ಹೋಗಿರಲಿಲ್ಲ ಧನುರ್ಮಾಸದ ಪೂಜೆಗೆ. ಸೊ ಸ್ವಲ್ಪ ಮನೆಯಲ್ಲಿ ಮಕ್ಳಿಗೂ ಎಲ್ಲ ಪಾಪ ಹುಷಾರಿರಲಿಲ್ಲ. ಹಾಗಾಗಿ ಯಾವುದ್ರಲ್ಲೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸರಿ ಕೊನೆ 5 ದಿನನಾದರೂ ಹೋಗೋಣ ದೇವಸ್ಥಾನಕ್ಕೆ ಅಂತೇಳಿ ರೆಡಿ ಮಾಡಿಕೊಂಡು ಇವತ್ತಿಂದ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡು ಇನ್ನು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾನು ಸೂರ್ಯೋದಯಕ್ಕೆ ಮುಂಚೆನೇ ಹೋಗಬೇಕು ದೇವಸ್ಥಾನಕ್ಕೆ. ಹಾಗಾಗಿ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ಹೋಗೋಣ. ಇನ್ನು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಆಮೇಲೆ ಹೋದರೆ ರಶ್ ಆಗಿಬಿಡ್ತಾರೆ. ಬೆಳಗ್ಗೆ ನಾವು ಇಷ್ಟೊತ್ತಿಗೆ ಹೋದರೆ ಬೇಗ ಒಂದು ಹಾಫ್ ಆನ್ ಅವರ್ ಒಳಗೆ ಪೂಜೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ಬೋದು ಅಂತೇಳಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಈ ವ್ಲಾಗು ಹೊಸ ಮನೆಯದಾಗಿರುತ್ತೆ. ಸೊ ರೀಸೆಂಟಾಗಿ ನಾವು ಮನೆ ಶಿಫ್ಟ್ ಮಾಡಿದ್ವಿ. ಅಂದರೆ ಧನುರ್ಮಾಸ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ಸ್ವಲ್ಪ ಅರ್ಜೆಂಟಾಗಿ, ಯಾಕಂದರೆ ಇನ್ನು ಮತ್ತೆ ದಿನಗಳಿಲ್ಲ ಅಂಥೇಳಿ ಆ್ಯಕ್ಚುಲಿ ಪ್ಲ್ಯಾನ್ ಬೇರೆ ಮಾಡಿದ್ದು. ಸ್ವಲ್ಪ ಬೇಗನೆ ಹಾಲು ಉಗ್ಸೋಣ ಅಂಥೇಳಿ ರಿಲೇಷನಲ್ಲಿ ಒಬ್ಬರು ತೀರ್ಕೊಂಡ್ರು. ಹಾಗಾಗಿ ನಮಗೆ ಸೂತ್ಕ ಬಂದುಬಿಡ್ತು. ಇನ್ನು ಲಾಸ್ಟ್ 1 ಡೇ ಇದೆ ಅಂದಂಗೆ ನಾನು ಹಾಲೆಲ್ಲ ಉಕ್ಕಿಸ್ಕೊಂಡಿದ್ದು. ಸಿಂಪಲ್ಲಾಗಿ ಹಾಲು ಉಕ್ಕಿಸ್ಕೊಂಡು ನಂತರ ನಿಧಾನಕ್ಕೆ ಶಿಫ್ಟ್ ಎಲ್ಲ ಮಾಡ್ಕೊಂಡ್ವಿ ನಾವು. ಫೈನಲಿ ಶಿಫ್ಟ್ ಎಲ್ಲ ಮಾಡಿ ಎಲ್ಲ ಸೆಟ್ಲ್ ಆದ್ವಿ ಮನೆಯಲ್ಲಿ. ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದು, ಜೊತೆಗೆ ನಮ್ಮ ಹಿಂದೂಗೂ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ಅವಳು ಇಷ್ಟು ದಿವಸ ಹುಷಾರಿಲ್ದಿರ ಮಲಗಿದ್ದು. ಅದು ಅಲ್ದಿರ ಸ್ವಲ್ಪ ಊಟ ಎಲ್ಲ ಮಾಡೋದು ತೀರಾ ನಿಲ್ಲಿಸ್ಬಿಟ್ಟಿದ್ಲು ಅವಳು. ಜ್ವರ ಬಂದಿದ್ದು 2 ದಿನ, ಬಟ್ ಆಫ್ಟರ್ ಫೀವರ್ ಎಫೆಕ್ಟ್ ಅವಳಿಗೆ ಸ್ವಲ್ಪ ಜಾಸ್ತಿನೇ ಇತ್ತು. ಊಟ ತಿಂಡಿ ಮಾಡ್ತಾ ಇರಲಿಲ್ಲ, ಸುಸ್ತು ಅಂತೇಳಿ ಆಲ್ಮೋಸ್ಟ್ ಒಂದು 10 to 12 ಡೇಸ್ ಸಫರ್ ಮಾಡಿದ್ಲು. ಇನ್ನು ಮನೆಯಲ್ಲಿ ಮಕ್ಕಳು ಆ ಥರ ಇದ್ದಾಗ ನಮಗೆ ಪೇರೆಂಟ್ಸ್ಗೆ ಬೇಜಾರಾಗುತ್ತೆ. ಮಕ್ಕಳು ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡಿದ್ರೆ ನಮಗೂ ಒಂಥರ ಖುಷಿ. ಯಾವಾಗ ಮಕ್ಕಳು ಡಲ್ಲಾಗಿ ಮಲಗಿಬಿಡ್ತಾರೋ ನಮಗೂ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಸೇಮ್ ಥಿಂಗ್ ನನಗೂ ಅದೇ ರೀತಿ ಆಗಿತ್ತು. ನಮ್ಮಿಂದ ಆ ಥರ ಮಲಗಿದ್ದೆಲ್ಲ ನೋಡಿ ಹಾಗಾಗಿ ಯಾವುದ್ರಲ್ಲೂ ನಾನು ವ್ಲಾಗ್ ಎಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಈಗೆಲ್ಲ ಒಂದು ಕಡೆಯಿಂದ ಎಲ್ಲ ಸೆಟ್ಲ್ ಆಗಿದ್ವಿ, ಎಲ್ಲ ಸೆಟ್ರೇಟ್ ಮಾಡಿಕೊಂಡು. ಸೊ ಫಸ್ಟ್ ಡೇ ಈ ಇಯರ್ದು ಫಸ್ಟ್ ವ್ಲಾಗು. ಸೊ ಒಂದು ದೇವ್ರ ಪೂಜೆದೆ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಇವತ್ತು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಇನ್ನು ದೇವ್ರ ಮನೆಯಲ್ಲೆಲ್ಲ ಜೋಡಿಸ್ಕೊಂಡು ನಂತರ ಥರ ಫೋಟೋಗೆಲ್ಲ ಹೂವು ಎಲ್ಲ ನಾನು ಇಟ್ಕೊಂಡೆ. ನನಗೆ ಈ ಮನೆಯಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ದೇವ್ರ ಮನೆಯೇ. ಯಾಕಂದರೆ ಸ್ವಲ್ಪ ದೊಡ್ಡದಾಗಿದೆ, ಆರಾಮಾಗಿ ದೇವ್ರ ಮನೆ ಒಳಗೆ ಕೂತು ಪೂಜೆ ಮಾಡೋಷ್ಟು ನನಗೆ ಸ್ಪೇಷಿಯಸ್ ಆಗಿದೆ ಜಾಗ. ಸೊ ಹಾಗಾಗಿ ನನಗೆ ದೇವ್ರ ಪೂಜೆ ಮಾಡೋದು, ದೇವ್ರ ಮನೆ ಅಂದರೆ ನನಗೆ ತುಂಬ ಇಷ್ಟ. ತುಂಬ ವ್ಲಾಗಲ್ಲಿ ಹೇಳಿದ್ದೀನಿ, ಪದೇ ಹೇಳ್ತಾ ಇರ್ತೀನಿ. ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತೆ. ನನಗೆ ಹಾಗೆ ದೇವ್ರ ಪೂಜೆ ಮಾಡೋದು, ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಬೆಳಗ್ಗೆನೇ ಬೇಗನೆ ಎದ್ದು ಪೂಜೆ ಮಾಡೋದು, ಇದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಬಟ್ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಪ್ರತಿದಿನ ಇಷ್ಟು ಬೇಗ ಎದ್ದು ಪೂಜೆ ಮಾಡೋದು ಸಹ ಸ್ವಲ್ಪ ಕಷ್ಟನೇ. ಬಟ್ ಆದಷ್ಟು ನಾನು ವಾರಗಳಲ್ಲಾದರೂ ಸರಿ ಬೇಗ ಎದ್ದು ಬೇಗ ಪೂಜೆ ಮುಗಿಸ್ಕೊಳ್ಳೋ ಥರ ಪ್ಲ್ಯಾನ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇವತ್ತಂತೂ ನಾನು ಜಸ್ಟ್ ಒಂದು
1 ಅವರ್ 55 ಮಿನಿಟ್ಸ್ ಮಲಗಿದ್ದೆ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ನಾನು ಹಿಂದಿನ ದಿನ ಆಫೀಸಿಂದ ಬಂದಮೇಲೆ ಅಡುಗೆ ಎಲ್ಲ ಮಾಡಿ ಮತ್ತು ಹೊರಗಡೆ ಎಲ್ಲ ತರೋದೆಲ್ಲ ತಂದಿಟ್ಕೊಂಡು ಆಮೇಲೆ ಮತ್ತು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡಿರೋ ಅಷ್ಟೊತ್ತಿಗೆ ನನಗೆ 12:30 ಆಗೋಯಿತು. ಇನ್ನು ಹಂಗೂ ಹಿಂಗೂ ಮಾತಾಡಿಕೊಂಡು ಮಲಗೋ ಅಷ್ಟೊತ್ತಿಗೆ 1 ಗಂಟೆ ಆಗೋಯಿತು. ಮತ್ತು ನಾನು 3 ಗಂಟೆ 3:15ಗೆಲ್ಲ ಎದ್ದೆ ನಾನು. ಸೊ ಹಾಗಾಗಿ ಸರಿಯಾಗಿ ನಿದ್ದೆನೂ ಸಹ ಆಗಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಬೆಳಗ್ಗೆನೇ ಪೂಜೆ ಮಾಡಬೇಕು ಅಂದಾಗ ಒಂದೊಂದು ದಿವಸ ಈ ಥರ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನು 3-4 ಡೇಸು ಇದೇ ರೀತಿಯೇ ಕಂಟಿನ್ಯೂ ಆಗುತ್ತೆ. ನನಗೆ 3:30 4 o'clockಗೆ ಎದ್ದೇಳಬೇಕು. ಸೊ ವರ್ಷಕ್ಕೊಂದು ದಿವಸ ಒಂದು ಸರಿ ಮಾಡುವಂಥದ್ದು. ಮುಂಚೆ ಎಲ್ಲ ತುಂಬ ವರ್ಷಗಳಿಂದ ನಾನು ಈ ಥರ ಧನುರ್ಮಾಸ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಅಂದರೆ ನಾನೊಂದು 6th ಸ್ಟ್ಯಾಂಡರ್ಡ್ 7th ಸ್ಟ್ಯಾಂಡರ್ಡ್ ಇದ್ದಾಗಿಂದ ನಾನು ರೂಢಿ ಮಾಡ್ಕೊಂಡಿರೋದು. ನನ್ನ ಇಬ್ಬರು ಮಕ್ಕಳ ಬಾಣಂತನದ ವರ್ಷದಲ್ಲಿ ಮಾತ್ರ ನಾನು ಮಿಸ್ ಮಾಡಿದ್ದು. ಇನ್ನು ಯಾವ ವರ್ಷವೂ ಮಿಸ್ ಮಾಡಿಲ್ಲ. ಈ ವರ್ಷ ಎಲ್ಲಿ ಮಿಸ್ ಆಗೋಗುತ್ತೋ ಅಂದ್ಕೊತಾ ಇದ್ದೆ. ಬಟ್ ಅಟ್ಲೀಸ್ಟ್ ಲಾಸ್ಟ್ 5 ಡೇಸ್ ಆದರೂ ಮಾಡ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ನಾನು ಯಾವುದೋ ಒಂದು ರೂಢಿ ಮಾಡ್ಕೊಂಡಿರ್ತೀವಿ ನಾವು, ಅದನ್ನು ಮಾಡಲಿಲ್ಲ ಅಂದರೆ ನಮಗೇನೋ ಒಂಥರ ಕಳ್ಕೊಂಡ ಥರ ನನಗಂತೂ ಫೀಲ್ ಆಗ್ತಾ ಇರುತ್ತೆ ದೇವ್ರ ಪೂಜೆ ವಿಚಾರದಲ್ಲಿ. ನೀವೆಲ್ಲ ಯಾವ ರೀತಿ ಧನುರ್ಮಾಸನ ನೀವು ಬೆಳಗ್ಗೆನೇ ಸೂರ್ಯೋದಯಕ್ಕೆ ಮುಂಚೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ? ಯಾವ ರೀತಿ ನೀವು ಆಚರಣೆ ಮಾಡ್ತೀರಾ? ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹೊರಗಡೆ ಬಾಗಿಲಿಗೂ ಸಹ ರೆಡಿ ಮಾಡ್ಕೊತಾ ಇದ್ದೆ. ತುಂಬ ಚಳಿ ಇತ್ತು. ಅದು ಆಚೆಗಡೆ ಸ್ವಲ್ಪ ಎಲ್ಲ ತೊಳೆದಿದ್ರಿಂದ ಟೈಲ್ಸ್ ಮೇಲೆಲ್ಲ ಕಾಲಿಡೋಕ್ಕೆ ಅಷ್ಟು ಥಂಡಿ ಆಗಿಬಿಟ್ಟಿತ್ತು. ಬಿಕಾಸ್ ನಮಗೆ ಒಂದು 3:30 ಮೇಲೇ ಒಂದು ಸ್ವಲ್ಪ ಮಂಜು ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ಚಳಿ ಇತ್ತು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಬೆಂಗಳೂರಲ್ಲಿ ತುಂಬ ಲೋಯೆಸ್ಟ್ ಲೆವೆಲ್ಗೆ ಟೆಂಪ್ರೇಚರ್ ಅನ್ನೋದು ಡೌನ್ ಆಗಿದೆ. ಸೊ ಆದಷ್ಟು ಮಕ್ಕಳನ್ನ ಹುಷಾರಾಗಿ ನೋಡ್ಕೋಬೇಕು. ನಾಟ್ ಓನ್ಲಿ ಮಕ್ಕಳೇ ಅಂತಲ್ಲ, ವಯಸ್ಸಾದವ್ರು ಇರ್ಬೋದು ಅಥವಾ ನಾವು ದೊಡ್ಡವರು ಸಹ ಹೆಲ್ತಿ ಪರ್ಸನ್ಸು ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಸ್ವಲ್ಪ ಹುಷಾರು ತಪ್ಪಿಡ್ತೀವಿ. ಯಾಕಂದರೆ ಬೆಂಗಳೂರವರಿಗೆ ಇದು ಈ ವರ್ಷ ಬೇಸಿಗೆನೂ ಅಷ್ಟೇ ತುಂಬ ಸಿವಿಯರ್ ಆಗಿತ್ತು. ಸೇಮ್ ಟೈಮ್ ಈಗ ಚಳಿಗಾಲನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಟೆಂಪ್ರೇಚರ್ ನೋಡಿದ್ರೇ ಗೊತ್ತಾಗುತ್ತೆ ನಮಗೆ, ಅಷ್ಟು ಲೋ ಆಗಿಬಿಟ್ಟಿದೆ ಟೆಂಪ್ರೇಚರು. ಸೊ ಎಲ್ಲದಕ್ಕೂ ನಾವೇ ಕಾರಣ, ಮನುಷ್ಯರೇ ಕಾರಣ, ಏನೂ ಮಾಡೋಕ್ಕಾಗೋದಿಲ್ಲ. ಬಟ್ ಆದಷ್ಟು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೋಬೇಕು. ಈ ಟೈಮಲ್ಲಿ ಒಳ್ಳೆ ಹೆಲ್ತಿ ಫುಡ್ ತಿಂದ್ಕೊಂಡು ಬಿಸಿ ನೀರು ಕುಡ್ಕೊಂಡು ಆದಷ್ಟು ಟ್ರಾವೆಲಿಂಗು ಇದೆಲ್ಲ ಅವಾಯ್ಡ್ ಮಾಡಿಕೊಂಡು ನಮ್ಮ ಹೆಲ್ತ್ನ ನಾವೇ ಕಾಪಾಡ್ಕೋಬೇಕು. ಸೊ ಡಾಕ್ಟರ್ಸು ಸಹ ಇದನ್ನೇ ಹೇಳೋದು, ನಾವು ಹಾಸ್ಪಿಟ್ಲಿಗೆ ಮಕ್ಕಳನ್ನ ಕರ್ಕೊಂಡೋದ್ರೆ ಫಸ್ಟ್ ಹೇಳೋದೇ ಅದು, ಹೊರಗೆಲ್ಲೋ ಕಳಿಸ್ಬೇಡಿ, ಗಾಳಿ ತುಂಬ ಥಂಡಿ ಗಾಳಿ ಇದೆ, ಆದಷ್ಟು ಮನೆಯಲ್ಲಿ ಬೆಚ್ಚಗಿರಿಸಿ ಒಳ್ಳೆ ಬಿಸಿ ಬಿಸಿ ಫುಡ್ಡು ತಿನ್ನಿ ಪ್ರತಿ ಹೊತ್ತು. ಮತ್ತು ಆದಷ್ಟು ನ್ಯೂಟ್ರಿಷನ್ ಫುಡ್ಡು, ಫ್ರೂಟ್ಸು. ಈಗಂತೂ ಆರೆಂಜ್ ಸೀಸನ್ ಅಲ್ವಾ, ಹಾಗಾಗಿ ಸ್ವಲ್ಪ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ನಮ್ಗೆ ಇಮ್ಯುನಿಟಿ ಪವರು ಎಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಆರೆಂಜು ಇದೆಲ್ಲ ಕೊಡಿ ಅಂತಲೇ ಹೇಳ್ತಾರೆ. ಫೈನಲಿ ನಾನು ಪೂಜೆಗೂ ಸಹ ರೆಡಿ ಮಾಡಿಕೊಂಡೆ. ಸೊ ಈ ರೀತಿ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡೆ. ನಾನಿವತ್ತು ಏಕಾದಶಿ ಆಗಿರೋದ್ರಿಂದ ರಾಯರಿಗೆ ಬರೀ ತುಳಸಿ ಮಾತ್ರ ಹಚ್ಚಿ, ನಾನು ಲಕ್ಷ್ಮಿಗೆ ಮತ್ತು ರಾಯರಿಗೆ ತುಪ್ಪದ ದೀಪ ಹಚ್ಚಿ ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ನಾನು ನಮ್ಮದು ಹೊಸ ಮನೆ ದೇವ್ರ ಮನೆನ ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಫೋಟೋಸ್ ಎಲ್ಲ ಸುಮ್ಮನೆ ಹಾಗೆ ಕೆಳಗಿಡೋದು ಬೇಡ ಅಂಥೇಳಿ ಆ ಹುಕ್ಸ್ ಬರುತ್ತಲ್ಲ, ಸೊ ಅದನ್ನೆಲ್ಲ ತೊಗೊಂಡ್ಬಂದು ಸ್ಟಿಕ್ ಮಾಡಿ ಇಟ್ಟಿದ್ದೀನಿ. ಸೊ ಒಳ್ಳೆ ಕ್ವಾಲಿಟಿದೆ ತಂದು ಹಾಕಿದ್ದೆ, ಹಾಗಾಗಿ ಸೇಫಾಗಿ ಫೋಟೋಸ್ ಎಲ್ಲ ಇದೆ. ಇನ್ನು ಮನೇಲಿ ಇರ್ತಕ್ಕಂಥ ವೆಂಕಟೇಶ್ವರ ಸ್ವಾಮಿಗೂ ಅಷ್ಟೇ ತುಳಸಿ ಹಾರ ಎಲ್ಲ ಹಾಕಿ ಪೂಜೆ ಮಾಡಿದ್ದೆ.
ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸಿ ನಾನು 5:30 ಅಷ್ಟೊತ್ತಿಗೆ ದೇವಸ್ಥಾನಕ್ಕೂ ಸಹ ಹೊರಟೆ. ಅಷ್ಟೊತ್ತಿಗೆ ಹೋದರೆ ಯಾವುದೇ ರೀತಿ ನಮಗೆ ವೈಕುಂಠದ ದರ್ಶನ ಮಾಡೋದಕ್ಕೆ ರಶ್ ಇರೋದಿಲ್ಲ ಅಂಥೇಳಿ ಜಸ್ಟ್ ಒಂದು 15-20 ಮಿನಿಟ್ಸಲ್ಲಿ ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಬೆಳಗ್ಗೆನೇ ಸೂರ್ಯೋದಯ ಟೈಮಲ್ಲಿ ಈ ರೀತಿ ದೇವರ ದರ್ಶನ ಮಾಡೋದು ಏನೋ ಒಂಥರ ಮನಸ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಸೊ ನಾನು ದೇವಸ್ಥಾನದಿಂದ ನವಗ್ರಹ ಎಲ್ಲ ಸುತ್ತಿ ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರುವಷ್ಟೊತ್ತು ಆಲ್ಮೋಸ್ಟ್ 6:30 ಆಗೋಗಿತ್ತು. ಸೊ ಬೆಳಕಾಗೋಗಿದೆ ನೋಡ್ಬೋದು ನೀವು. ಇನ್ನು ಮನೆಗೆ ಬಂದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಿದ್ದೆ, ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ಬೇಕು, ನಾನು ಆಫೀಸ್ಗೆಲ್ಲ ಹೋಗಬೇಕು ಅಂತೇಳಿ. ಇವತ್ತು ಏಕಾದಶಿ ಆಗಿರೋದ್ರಿಂದ ಸ್ವಲ್ಪ ರೈಸ್ ಅವಾಯ್ಡ್ ಮಾಡೋಣ ಅಂಥೇಳಿ ರವೆ ದೋಸೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಕ್ಕಳಿಗೆ ಓಕೆ ಅಂದರು. ಇನ್ನು ಪ್ಲೇನ್ ದೋಸೆ ಮಾಡೋ ಬದಲು ಮನೇಲಿ ತರಕಾರಿ ಸೊಪ್ಪು ಎಲ್ಲ ಇತ್ತು. ಸೊ ಅದನ್ನು ಎಲ್ಲ ಹಾಕಿ ಮಾಡ್ಕೊಳ್ಳೋಣ ಅಂತೇಳಿ. ಇನ್ನು ಸೊಪ್ಪು ಪಲ್ಯ ಅಂತ ಮಾಡಿದ್ರೆ ತಿನ್ನೋದಿಲ್ಲ ಮಕ್ಕಳು. ಅಟ್ಲೀಸ್ಟ್ ಈ ರೀತಿ ದೋಸೆ ರೊಟ್ಟಿನಲ್ಲಿ ಹಾಕಿದ್ರೆ ಸ್ವಲ್ಪ ಅವರು ತಿಂತಾರೆ ಅಂಥೇಳಿ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪಿತ್ತು, ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು, ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನಾನು ಬೈಂಡಿಂಗಿಗೆ ಅಂಥೇಳಿ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿದ್ರೆ ಗೋಧಿ ಹಿಟ್ಟು ಸಹ ಹಾಕ್ಕೋಬೋದು. ಗೋಧಿ ಹಿಟ್ಟು ಖಾಲಿ ಆಗಿತ್ತು, ಹಾಗಾಗಿ ನಾನು ಒಂದು 2-3 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೆ. ಸೊ ಸಾಕಾಗುತ್ತೆ, ರೊಟ್ಟಿ ಏನು ಹರಿಯೋದಿಲ್ಲ. ಬರೀ ರವೆನೇ ಹಾಕಿದ್ರೆ ಏನಾಗುತ್ತೆ, ನಾವು ರೊಟ್ಟಿ ಮಗ್ಚಾಕೋವಾಗ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಬೈಂಡಿಂಗಿಗೆ ಅಂಥೇಳಿ ಗೋಧಿ ಹಿಟ್ಟು ಅಥವಾ ಕಡಲೆ ಹಿಟ್ಟು, ಕೆಲವರು ಮೈದಾ ಹಿಟ್ಟು ಹಾಕ್ತಾರೆ. ಮೈದಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಹಾಗಾಗಿ ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡೆ. ಇನ್ನು ಈ ದೋಸೆ ಜೊತೆಗೆ ಟೊಮೊಟೊ ಚಟ್ನಿ ಇತ್ತು. ಸೊ ಅದನ್ನೇ ಮಕ್ಕಳು ತಿನ್ಕೊತೀನಿ ಅಂತ ಹೇಳಿದ್ರು. ಇನ್ನು ನಾನು ಫಾಸ್ಟಿಂಗ್ ಇದ್ದಿದ್ದರಿಂದ ನನಗೆ ಬಾಕ್ಸು ಟಿಫನ್ ಎಲ್ಲ ಏನಿರಲಿಲ್ಲ. ಮಕ್ಕಳು ಇದನ್ನೇ ಮಧ್ಯಾಹ್ನಕ್ಕೂ ತಿನ್ಕೊತೀನಿ ಅಂದರು. ಸೊ ಹಾಗಾಗಿ ಇದನ್ನೇ ಸಹ ಬಾಕ್ಸಿಗೂ ಸಹ ಮಾಡಿಕೊಟ್ಟೆ ನಾನು. ಇನ್ನು ಲಾಸ್ಟ್ ವೀಕಲ್ಲಿ ನನ್ನ ಮಕ್ಕಳು ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಆ ಟೈಮಲ್ಲೂ ನಮ್ಮ ಹಿಂದೂಗೆ ಹುಷಾರಿರಲಿಲ್ಲ. ಅವಳು ತುಂಬ ಆಸೆ ಇಟ್ಕೊಂಡಿದ್ಲು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುವಾಗೆಲ್ಲ ಇನ್ನೇನು 2 ಡೇಸ್ ಇರೇ ಅನ್ನಂಗೆ ಅವಳಿಗೆ ಜ್ವರ ಸ್ಟಾರ್ಟ್ ಆಗೋಯಿತು. ಬಟ್ ಅವಳು ಡ್ಯಾನ್ಸ್ ಮಾಡ್ತಾಳೋ ಇಲ್ವೋ ಅನ್ನೋದೇ ನನಗೆ ಡೌಟ್ ಆಗಿತ್ತು. ನಾನು ಹೇಳಿದೆ, ನಿನ್ಗೆ ಆಗಿಲ್ಲ ಅಂದರೆ ಬಿಟ್ಬಿಡಮ್ಮ, ಬೇಡ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ, ಪರವಾಗಿಲ್ಲ ಅಂಥೇಳಿ. ಇಲ್ಲಮ್ಮ ನಾನು ಮಾಡ್ತೀನಿ ಅಂಥೇಳಿ. ಪಾಪ ಏನೂ ತಿಂದಿರಲಿಲ್ಲ ಅವಳು ಒನ್ ಡೇ ಬಿಫೋರಿಂದನೂ. ಆದರೂ ಅವಳಿಗೇನೋ ಜೋಶು ಮಾಡಬೇಕು, ನಾನು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂತೇಳಿ. ಸೊ ಹಾಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ತುಂಬ ಚೆನ್ನಾಗಿ ಮಾಡಿಸಿದ್ರು. ಆ್ಯಂಡ್ ಅವಳು ಅಷ್ಟೇ ಸ್ಟೇಜ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಳು. ಸ್ಕೂಲಲ್ಲಿ ಸಾಂಗ್ಸು ಅಷ್ಟೇ ತುಂಬ ಒಳ್ಳೊಳ್ಳೆ ಸಾಂಗ್ಸ್ನ ಚೂಸ್ ಮಾಡಿ ಕೊಟ್ಟಿದ್ದರು ಅವ್ರ ಪ್ರಿನ್ಸಿಪಲ್ ಮ್ಯಾಮು. ಆದಷ್ಟು ಕನ್ನಡ ಸಾಂಗ್ಸ್ನೇ ಅವರು ಪ್ರಿಫರ್ ಮಾಡಿದರು. ಎಲ್ಲೋ ಒಂದೊಂದು ಹಿಂದಿ ಇಂಗ್ಲೀಷ್ ಸಾಂಗ್ ಇತ್ತು. 98% ಕನ್ನಡ ಸಾಂಗ್ಸೇ ಇತ್ತು. ಅದರಲ್ಲೂ ಮಕ್ಕಳು ಈ ರೀತಿ ಭರತನಾಟ್ಯ ಡ್ರೆಸ್ಸಲ್ಲಿ, ನನ್ನ 2 ಮಕ್ಕಳು ಈ ಥರ ಭರತನಾಟ್ಯ ಡ್ರೆಸ್ಸಲ್ಲಿ ಪರ್ಫಾರ್ಮ್ ಮಾಡಿದ್ರು. ನನಗಂತೂ ತುಂಬ ಖುಷಿ ಆಯಿತು. ಆ ಮಕ್ಕಳನ್ನ ಒಂಥರ ಈ ಥರ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಈ ಥರ ನಮ್ಮ ಸಂಸ್ಕೃತಿ ಈ ಥರ ಡ್ಯಾನ್ಸ್ಗಳಲ್ಲಿ ನೋಡೋಕ್ಕೆ ನನಗಂತೂ ಪರ್ಸ್ನಲಿ ಇಷ್ಟ ಆಗುತ್ತೆ. ನನಗೆ ವೆಸ್ಟರ್ನ್ ಡ್ಯಾನ್ಸ್ಗಿಂತ ಈ ರೀತಿ ಭರತನಾಟ್ಯ ಕ್ಲಾಸಿಕಲ್ ಡ್ಯಾನ್ಸಸ್ ಅಂದ್ರೇ ಇಷ್ಟ ಆಗುತ್ತೆ. ಸೊ ನನಗೊಂಥರ ಖುಷಿ ಆಯಿತು 2 ಮಕ್ಕಳದ್ದು ಪರ್ಫಾರ್ಮೆನ್ಸ್ ನೋಡಿ. ಸೊ ಹುಷಾರಿಲ್ಲ ಅಂದರೂ ಚೆನ್ನಾಗೇ ಮಾಡಿದ್ಲು ನಮ್ಮ ಹಿಂದೂ. ಸೊ ಅವಳು ನನಗಂತೂ ಒಂದು ರೀತಿ ಪ್ರೌಡ್ ಅನ್ನಿಸ್ತು ಅವಳು ನೋಡಿಬಿಟ್ಟು. ಪಾಪ ಒಂದು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡ್ಮೇಲೆ ಅದರಿಂದ ಅವಳು ಹಿಂದೆ ಬರಲಿಲ್ವಲ್ಲ ಅಂತೇಳಿ. ಹುಷಾರಿಲ್ಲ ಮಿಸ್ಸು ಸಹ ಹೇಳಿದ್ರು, ಓಕೆ ಅವಳಿಗೆ ಆಗಿಲ್ಲ ಅಂದರೆ ಬಿಟ್ಬಿಡಿ ಪರವಾಗಿಲ್ಲ ಅಂಥೇಳಿ. ಬಟ್ ಅವಳು ಇಲ್ಲ ನಾನು ಮಾಡ್ತೀನಿ ಅಂಥೇಳಿ ಒಂಥರ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ್ಲು. ಆ್ಯಂಡ್ ಅವ್ರ ಟೀಚರ್ಸು ಸಹ ಪಾಪ ಬೇಜಾರು ಮಾಡಿಕೊಂಡ್ರು. ಅವಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ಲು, ಲಾಸ್ಟ್ ಪರ್ಫಾರ್ಮೆನ್ಸ್ ಟೈಮಲ್ಲಿ ಈ ರೀತಿ ಆಗೋಯ್ತಲ್ಲ ಅಂಥೇಳಿ. ಫೈನಲಿ ಅಂದ್ಕೊಂಡಿದ್ದಾರ ಅವ್ಳದ್ದು ಆ್ಯನ್ಯುವಲ್ ಡೇನೂ ಮುಗೀತು.
for giving this opportunity to participate in sports and cultural fest. Now we are going to perform the song of Pranavalaya from the movie Shyam Singaran. Thank you. Please watch and enjoy. ಇನ್ನು ನಮ್ಮ ದೀಕ್ಷಾ ಅಂತೂ ನನ್ನನ್ನು ಯಾವಾಗಲೂ ಅವಳು ಪ್ರೌಡ್ ಫೀಲ್ ಮಾಡ್ತಾನೆ ಇರ್ತಾಳೆ. ಈ ರೀತಿ ಒಂದೊಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇರ್ತಾಳೆ. ಅವಳು ಸ್ಕೂಲ್ದು ಯಾವುದೇ ಫಂಕ್ಷನ್ ಇದ್ರೂ ಆ್ಯಂಕರಿಂಗ್ ಕೊಡ್ತಾರೆ ಅವಳಿಗೆ. ಸೊ ಸ್ಟೇಜ್ ಫಿಯರ್ ಅನ್ನೋದು ಅವಳಿಗೆ ಇಲ್ಲವೇ ಇಲ್ಲ. ಸೊ ಆರಾಮಾಗಿ ಸ್ಟೇಜ್ ಮೇಲೆ ಅವಳು ಮಾತಾಡೋದಾಗಲಿ ಅಥವಾ ಈ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಟೈಮಲ್ಲಿ ಅವಳು ಭಾಷಣ ಮಾಡೋದಾಗಲಿ, ಈ ರೀತಿ ಎಲ್ಲ ಸ್ಕೂಲಲ್ಲಿ ಅವಳಿಗೆ ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಅವ್ರ ಟೀಚರ್ಸು. ಸೊ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಫಸ್ಟ್ ಪ್ರಿಫರೆನ್ಸ್ ಅವಳಿಗೆ ಕೊಡ್ತಾರೆ. ಸೊ ನನಗೊಂಥರ ತುಂಬ ಖುಷಿ ಅನಿಸುತ್ತೆ. ಒಂದೊಂದು ಸರಿ ತುಂಬ ಜನ ಹಾಡ್ಕೊಂಡಿದ್ರು ಇಬ್ಬರು ಹೆಣ್ಮಕ್ಳು ಅಂತೇಳಿ. ಬಟ್ ನನ್ನ ಮಕ್ಕಳು ನನ್ನನ್ನು ಯಾವಾಗಲೂ ನನ್ನ ಪ್ರೌಡ್ ಫೀಲ್ ಮಾಡ್ತಾರೆ. ಈ ರೀತಿ ಒಂದು ನನಗೆ ಆ ಸಿಚುವೇಶನ್ನ ಕ್ರಿಯೇಟ್ ಮಾಡಿ ಕೊಡ್ತಾರೆ ನಾನು ಪ್ರೌಡ್ ಫೀಲ್ ಮಾಡೋದಕ್ಕೆ. ಸೊ ನನಗೆ ತುಂಬ ಖುಷಿ ಅನಿಸುತ್ತೆ ನನ್ನ ಮಕ್ಕಳನ್ನ ನೋಡಿದಾಗ. ಸೊ ಅವಳದು ಅಷ್ಟೇ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲರೂ ಅಷ್ಟೇ ಮುದ್ದಾಗಿ ಕಾಣಿಸ್ತಿದ್ರು. ಸೊ ಇಲ್ಲಿ ನಾನು ಕೆಲವೊಂದು ಫೋಟೋಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಸಜೆಷನ್ಸ್ ಏನಾದರೂ ಇದ್ದರೆ ನನಗೆ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡ್ಬೋದು. Thank you for watching.